ಸಿಎಂ ಪೋಸ್ಟರ್ ಅಂಟಿಸಿದ ಕಾಂಗ್ರೆಸ್ ಕಾರ್ಯಕರ್ತರ ಸ್ಥಿತಿ ಅತಂತ್ರವಾಗಿದೆ. ಪೋಸ್ಟರ್ ಅಂಟಿಸಿದಾಗಿನಿಂದಲೂ ಕೋರ್ಟ್ಗೆ ಅಲೆಯುತ್ತಿದ್ದಾರೆ ಕಾರ್ಯಕರ್ತರು. ಪಕ್ಷದ ವಿರುದ್ಧನೇ ಅಸಮಾಧಾನಗೊಂಡಿದ್ದಾರೆ ಕಾರ್ಯಕರ್ತರು. ಕೋರ್ಟ್ನಲ್ಲಿರುವ ತಮ್ಮ ಫೋಟೋ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಎಂ ಪೋಸ್ಟರ್ ಅಂಟಿಸಿದ ಕಾರ್ಯಕರ್ತರ ಸ್ಥಿತಿ ಇದೀಗ ಹೇಳತೀರದಾಗಿದೆ, ಅತಂತ್ರವಾಗಿದೆ. ಪಕ್ಷದ ವಿರುದ್ಧನೇ ಇದೀಗ ಕಾರ್ಯಕರ್ತರ ಅಸಮಾಧಾನ. ಸಿಎಂ ಪೋಸ್ಟರ್ ಅನ್ನ ಅಂಟಿಸಿ ನಾವು ಈ ತರ ಪರಿತಪಿಸ್ತಾ ಇದೀವಿ ಅಂತ ಹೇಳಿ ಅವತ್ತಿನಿಂದಲೂ ಕಾರ್ಯಕರ್ತರ ಅಲದಾಟ ನಡೀತಾ ಇದ್ರೆ ಯಾರೇ ಅಂತಿಲ್ಲ. ಪಕ್ಷದವರು ಕೋರ್ಟ್ಗೆ ಅಲಿತಾ ಇದೀವಿ, ಇದು ಕಾಂಗ್ರೆಸ್ ಕಾರ್ಯಕರ್ತರ ಅಳಲು. ಕೋರ್ಟ್ ಮೆಟ್ಟಿಲೇರ್ತಾ ಇದೀವಿ ಪ್ರತಿ ದಿನ ಕೂಡ ಅಂತ ಹೇಳಿ ಪಕ್ಷದ ವಿರುದ್ಧನೇ ಅಸಮಾಧಾನಗೊಂಡಿದ್ದಾರೆ. ಹಿಂದೆ ಸಿಎಂ ಅನ್ನುವಂತಹ ಅಭಿಯಾನವನ್ನ ನಡೆಸಿದ್ರು ಬೊಮ್ಮಾಯಿ ಅವರ ವಿರುದ್ಧ. ಎಲ್ಲೇ ನೋಡಿದ್ರು ಸಿಎಂ ಪೋಸ್ಟರ್ಗಳೇ ಅಂಟಿಸಾಕಿದ್ರು. ಒಂದು ಸ್ಕ್ಯಾನರ್ ಹಾಕಿ ಅಲ್ಲಿ ಸಿಎಂ 40% ಕಮಿಷನ್ ಬಂತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅಭಿಯಾನ ಮಾಡದಂತಹ ಅಂದ್ರೆ ಆ ಬ್ಯಾನರ್ಗಳನ್ನ ಪೋಸ್ಟರ್ಗಳನ್ನ ಅಂಟಿಸಿದ್ರಲ್ಲ, ಅವರಿಗೆ ಎಲ್ಲೋ ಸಂಕಷ್ಟ ಎದುರಾಗಿದ್ದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀವು ನೋಡ್ಬೋದು, ಸಂಜಯ್ ಸಮಥಿಂಗ್ ಏನೋ ಇದೆ ಅವ್ರ ಹೆಸರು. ಕಾರ್ಯಕರ್ತರು, ಮಂತ್ರಿಗಳ ಮಕ್ಕಳು ಸಂಸತ್ತಿನಲ್ಲಿ, ಬಡವರ ಮಕ್ಕಳು ಕೋರ್ಟ್ನಲ್ಲಿ, ಹೊಡಿರಿ ಚಪ್ಪಾಳೆ, ಇದೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಣ್ರಿ ಅಂತ ಹೇಳ್ತಾ ವಿಶೇಷ ಸೂಚನೆ. ಸಿಟಿ ರವಿ, ಬಸನಗೌಡ ಪಾಟೀಲ್ ಯತ್ನಾಳ್ರಂತಹ ಪ್ರಕರಣಗಳನ್ನ ಹಿಂಪಡೆದುಕೊಂಡ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಈ ಕೇಸ್ಗಳು ಕಣ್ಣಿಗೆ ಕಂಡಿಲ್ಲ ಅಂತ ಹೇಳೋದಕ್ಕೆ ವಿಷಾದಿಸ್ತೀವಿ ಅಂತ ಹಾಕೊಂಡು ಹ್ಯಾಶ್ಟ್ಯಾಗ್ ಸಿಎಂ ಅಂತ ಹಾಕೊಂಡಿದ್ರೆ ಕೇಸು ಅಂತ ಹೇಳಿ ಕೋರ್ಟ್ಗೆ ನಾವು ಓಡಾಡ್ತಾ ಇದೀವಿ. ಬಟ್ ಇವರೆಲ್ಲ ಅವ್ರ ಮಕ್ಕಳನ್ನ ಸಂಸತ್ತಲ್ಲಿ ಕೂರಿಸ್ಬಿಟ್ಟು ಆರಾಮಾಗಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಾಪ ಕಾರ್ಯಕರ್ತರು, ಅವ್ರ ಹತ್ರ ಏನ್ ಕೋರ್ಟ್ ಇರಲ್ಲ ಅಲ್ಲಿ ತಗೊಂಡೋಗಿ ಲಾಯರ್ಗಳಿಗೆ ಸುರಿಯಕ್ಕೆ. ಸೊ ಹಾಗಾಗಿ ಆಕ್ರೋಶದ ಕಟ್ಟೆ ಹೊಡೆದಿದೆ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಹಿಂದೆ ಸಿಎಂ ತುಂಬಾ ದೊಡ್ಡದಾಗಿ ಅಭಿಯಾನವನ್ನ ನಡೆಸಿದ್ರು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ವಿರುದ್ಧ. ಅವರು ಸಿಎಂ ಆದಂತ ಸಂದರ್ಭದಲ್ಲಿ 40% ಕಮಿಷನ್ ವಿಚಾರದಲ್ಲಿ. ಸೊ ಆಗ ಪಾಪ ಕಾರ್ಯಕರ್ತರು ಹಾದಿ ಬೀದಿಯಲ್ಲಿ ಪೋಸ್ಟರ್ ಹಾಕಿದವರಿಗೆ ಇವತ್ತು ಇಂಥ ಕಂಟಕ ಬಂದಿದೆ ಅಂತ ಏನಾಗ್ತಿದೆ? ಪವಿತ್ರ, ಒಂದ್ ಕಡೆ ಹಿಂದೆ ಬಿಜೆಪಿಯ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಅಭಿಯಾನವನ್ನ ಹಮ್ಮಿಕೊಂಡಿದ್ರು. ಆ ಒಂದು ಸಿಎಂ ಅಭಿಯಾನದ ಪ್ರಮುಖರಾಗಿರ್ತಕ್ಕಂಥ ಮತ್ತೆ ಆ ಪೋಸ್ಟರ್ನ ಅಂಟಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸ್ಥಿತಿ ಈಗ ಅತಂತ್ರವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಅವಾಗ ಏನು ಸಿಎಂ ಪೋಸ್ಟರ್ ಅಂಟಿಸಂತ ಸಂದರ್ಭದಲ್ಲಿ ಆಗಿನ ಬಿಜೆಪಿಯ ಸರ್ಕಾರ ಒಂದು ಅವರ ಮೇಲೆ ಪ್ರಕರಣ ಕೂಡ ದಾಖಲಿಸಿತ್ತು. ಆ ಪ್ರಕರಣದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ನ್ಯಾಯಾಲಯದಲ್ಲಿ ಕೂಡ ಅದು ವಿಚಾರಣೆ ನಡೀತಾ ಇದೆ. ಅವಾಗಿನಿಂದಲೂ ಕೂಡ ಈವರೆಗೂ ಕೂಡ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಎದುರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಒಂದು ಸಚಿವ ಸಂಪುಟದ ಸಭೆಯಲ್ಲಿ ಕೆಲವೊಂದಿಷ್ಟು ಕೇಸ್ಗಳನ್ನ ವಾಪಸ್ ಹಿಂಪಡೆದುಕೊಳ್ತು. ಹಾಗಾಗಿ ಇದೀಗ ಇವುಗಳನ್ನ ಯಾಕೆ ಹಿಂಪಡೆದುಕೊಂಡಿಲ್ಲ ಅನ್ನುವಂಥ, ಅಂದ್ರೆ ಪಕ್ಷದ ಕಾರ್ಯಕರ್ತರ ಒಂದಿಷ್ಟು ಏನು ಈ ಕೇಸ್ಗಳಿದ್ದು ಅದನ್ನ ಎಲ್ಲೋ ಒಂದ್ ಕಡೆ ತೆಗೆದು ಅದನ್ನ ಹಿಂಪಡೆದುಕೊಳ್ಳುವಲ್ಲಿ ಯಾಕೆ ಇವ್ರು ಮನಸ್ಸು ಮಾಡ್ಲಿಲ್ಲ? ಏನು ಮಂತ್ರಿಗಳ ಮಕ್ಕಳು ಸಂಸತ್ತಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲೋ ಒಂದ್ ಕಡೆ ಬೀದಿ ಬೀಳುವಂತ ಪರಿಸ್ಥಿತಿ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪವಿತ್ರ, ಎಸ್ ಬಸವರಾಜ್, ಈಗ ನಾವು ನೋಡ್ತಾ ಇದೀವಿ ಪೋಸ್ಟ್ ಇಲ್ಲಿ ಯಾರೋ ಒಬ್ರು ಹಾಕಿದ್ದಾಗಿರ್ಬೋದು, ಬಟ್ ಈ ಒಬ್ಬರ ಕೂಗು 100 ಜನರ ಕೂಗು ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಕೂಡ ನಾವು ಹೇಳ್ತೀವಿ ಕಾರ್ಯಕರ್ತರನ್ನ ಮುನ್ನೆಲೆಗೆ ತರಲ್ಲ, ಕಾರ್ಯಕರ್ತರನ್ನ ಇವ್ರು ಯಾರು ಅವ್ರ ಯೋಗಕ್ಷೇಮನ ವಿಚಾರಿಸ್ಕೊಳ್ಳಲ್ಲ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಯಾಕಂದ್ರೆ ಕಾರ್ಯಕರ್ತರು ಇವ್ರನ್ನೆಲ್ಲಾ ಕಡೆಗೂ ಎತ್ತು ಮೆರೆಸ್ತಾರೆ. ಅವ್ರಿಗೆ ಏನ್ ಬೇಕಂದ್ರೂ ಹಿಂದೆಯಿಂದ ಕಾರ್ಯಕರ್ತೆ ಅವ್ರ ಪರಿಶ್ರಮ 0 ಅಂತ ಹೇಳ್ಬೋದು ಕಾರ್ಯಕರ್ತರ ಮುಂದೆ. ಸೊ ಅಂತ ಕಾರ್ಯಕರ್ತರಿಗೆ ಒಂದು ಕೋರ್ಟ್ ಕೇಸ್ಗಳ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಲ್ಲ ಅಥವಾ ಏನು ಸಮಾಧಾನ ಮಾಡಲ್ಲ ಅಂತಂದ್ರೆ ಅವರೆಲ್ಲ ಯಾಕಿರ್ಬೇಕು, ಪಕ್ಷಕ್ಕಾಗಿ ಯಾಕೆ ದುಡಿಬೇಕು ಅಂತ?
ಖಂಡಿತ ಪವಿತ್ರ. ಒಂದ್ ಕಡೆ ಪಕ್ಷದಲ್ಲಿ ಕೆಲವೊಂದಿಷ್ಟು ಪ್ರತಿಭಟನೆಗಳಾಗಿರ್ಬೋದು, ಮತ್ತೆ ಆಗಿನ ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿ ಹೋರಾಟಗಳನ್ನ ಮಾಡುವಂತ ಸಂದರ್ಭದಲ್ಲಿ ಹಲವಾರು ಪ್ರಕರಣಗಳು ಕೂಡ ಅವ್ರ ಮೇಲೆ ದಾಖಲಾಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಪಕ್ಷದ ಒಂದು ನಾಯಕರನ್ನ ಮೆಚ್ಚಿಕೊಂಡು ಸಾಕಷ್ಟು ಕಾರ್ಯಕರ್ತರು, ಅದರಲ್ಲಿ ಬಡವರು ಕೂಡ ಇರ್ತಾರೆ. ಸೊ ಹಾಗಾಗಿ ಅಂತವರು ಸಾಕಷ್ಟು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಂತ ಸಂದರ್ಭದಲ್ಲಿ, ಪ್ರಕರಣ ದಾಖಲಾಂತ ಸಂದರ್ಭದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರು ಅದನ್ನ ಅವರ ಬೆನ್ನಿಗೆ ನಿಲ್ಲಬೇಕಾಗುತ್ತೆ. ಅಂದ್ರೆ ಅವರಿಗೆ ಒಂದು ಕೆಲವೊಂದಿಷ್ಟು ಆರ್ಥಿಕವಾಗಿ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಅವರ ಹಿಂದೆ ನಿಮ್ಮ ಹಿಂದೆ ನಾವಿದ್ದೇವೆ ಅನ್ನುವಂಥ ಧೈರ್ಯವನ್ನು ತುಂಬಿದ್ರೆ ಮಾತ್ರ ಅವರು ಪಕ್ಷದ ವಲಯದಲ್ಲಿ ಕೆಲವೊಂದಿಷ್ಟು ಚಟುವಟಿಕೆ ಭಾಗಿಯಾಗ್ತಾರೆ. ಆದ್ರೆ ಅವರ ಪ್ರಕರಣ ದಾಖಲಾಂತ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು, ಅದಾದ ಬಳಿಕ ಕಾರ್ಯಕರ್ತರೆಲ್ಲ ನಮ್ದೇ ಅಧಿಕಾರ ಅನ್ನುವಂತ ರೀತಿಯಲ್ಲಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಆಕ್ರೋಶ ಕೂಡ ಆಗ್ತಾ, ಒಂದು ಕಾರ್ಯಕರ್ತರಲ್ಲಿ ಆಕ್ರೋಶ ಇರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಕಾರ್ಯಕರ್ತರ ಆಕ್ರೋಶ ಭೋಗಿಲ್ಲದಿದ್ದು ಕೋರ್ಟ್ಗೆ ಅಲಿತಾ ಇದೆ.